ಸ್ವಲ್ಪ ಬಾಯಿ ಮುಚ್ಕೊಂಡಿರು. ಈಗ ಹೇಗಿದ್ದಾನೆ ದೀಪಕ್ಕು? ಓ, ನನಗೆ ಹೇಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಾ ಇದ್ಯಾ? ನೋಡು, ಈ ಮನೇಲಿ ಯಾರು ಏನೇ ಮಾಡಿದ್ರು ಸಮಂತಾಗೆ ಗೊತ್ತಾಗತ್ತೆ. ದೇವ್ರು ಕಾಣಿಸಲ್ಲ ಅಂತ ತಪ್ಪು ಮಾಡಿ ಬಚಾವ್ ಆಗ್ಬೋದೇನೋ, ಆದ್ರೆ ಈ ಸಮಂತದಿಂದ ಬಚಾವ್ ಆಗೋದಕ್ಕಾಗೋದೇ ಇಲ್ಲ. ಹಾಗಂತ ನೀನೇನ್ ತಪ್ಪು ಮಾಡಿಲ್ವಲ್ಲ, ಭಯ ಪಡ್ಬೇಡ. ದೀಪಕ್ ಹೇಗಿದ್ದಾನೆ? ಈಗ ಸ್ವಲ್ಪ ಹುಷಾರಾಗಿದ್ದಾರೆ ಮೇಡಮ್ ಅವರೇ. ಅದು ರಾತ್ರಿ ವಿಷಯ ಗೊತ್ತಾಗ್ತಿದ್ದ ಹಾಗೆ ಯಾರಿಗೆ ಹೇಳಬೇಕು ಅಂತ ಗೊತ್ತಾಗದೆ ಇಲ್ಲಿಂದ ಹೊರಟ್ಬಿಟ್ವಿ. ಅಲ್ಲಿ ಅವ್ರಿಗೆ ರಕ್ತದ ಅವಶ್ಯಕತೆ ಇತ್ತು. ಸಮಯಕ್ಕೆ ಸರಿಯಾಗಿ ರಕ್ತ ಸಿಕ್ಕಿದ್ರಿಂದ ಅವರು ಬಚಾವಾದ್ರು. ಸದ್ಯ ಅವನಿಗೆ ಹುಷಾರಾಯ್ತು ಅನ್ನೋದನ್ನ ಕೇಳಿ ಸಮಾಧಾನ ಆಯ್ತು. ಪಾಪ, ಅವನಿಗೆ ಹೀಗಾಯ್ತು ಅಂತ ತಾರಕ್ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾನೋ ಏನೋ. ಹೌದು ಮೇಡಮ್ ಅವರೇ, ತುಂಬಾನೇ ಬೇಜಾರು ಮಾಡ್ಕೊಂಡಿದ್ದಾರೆ. ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಗೆಲುವಾದ್ರು. ಹಾಗಾದ್ರೆ ರಾತ್ರಿ ಬಂದಿದ್ ಲೇಟ್ ಆಯ್ತು ಅನ್ಸುತ್ತೆ. ಹೌದು ಮೇಡಮ್ ಅವರೇ, ಸ್ವಲ್ಪ ತಡ ಆಯ್ತು. ಸರಿ, ನೀನ್ ಹೋಗು. ನೋಡುದ್ಯಾ, ಇವಳ ಏನು ಅಂತ ವಿಚಾರಿಸ್ತೀಯ? ಇದ್ರಲ್ಲಿ ಅವಳ ತಪ್ಪೇನಿದೆ ಅಂತ ಆರೋಪ ಮಾಡೋದು ಹೇಳು. ಛೇ, ಈ ವಿಷಯ ಇಟ್ಕೊಂಡು ಏನ ಟಾರ್ಚರ್ ಕೊಡ್ಬೋದು ಅಂತ ಅನ್ಕೊಂಡಿದ್ದೆ. ಇದು ಮಿಸ್ ಆಯ್ತಲ್ಲ. ಈಗ ಏನೇ ಮಾಡೋದು? ನೋಡೆ, ಯಾವಾಗ್ಲೂ ನಮ್ ಬೆನಿಫಿಟೇ ನೋಡ್ಬಾರ್ದು. ಹೇಗೋ ದೀಪಕ್ ಹುಷಾರದ್ನಲ್ಲ, ಅದಕ್ಕೆ ಖುಷಿ ಪಡೋ. ದೀಪಕ್ಗೆ ಯಾರು ಬ್ಲಡ್ ಕೊಟ್ರು ಅವ್ರಿಗೆ ಇಲ್ಲಿಂದಾನೆ ಥ್ಯಾಂಕ್ಸ್ ಹೇಳ್ಬಿಡು. ಅಕ್ಕ, ನೀನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ನೀನ್ ಯಾವಾಗ ಹೇಗಿರ್ತೀಯ ಅಂತ ಹೇಳೋಕೆ ಆಗೋಲ್ಲ. ಅದಕ್ಕೆ ಸಮಂತ ಅಂತ ಹೇಳೋದು. ಈ ಸಮಂತಾಗೆ ಗಾಳ ಹಾಕಿ ಹಿಡಿಯೋದು ಗೊತ್ತು, ಗಾಳ ಬಿಚ್ಚಿ ಬದುಕು ಕೊಡೋದು ಗೊತ್ತು. ರಾಜೇಶ್ವರಿ, ನನ್ಗೊಂದು ಯೋಚನೆ ಬರ್ತಿದೆ. ಅದು ನೀನ್ ಬೇಡ ಅನ್ಬಾರ್ದು. ಏನು? ಆ ಕೆಲಸದವಳನ್ನ ಆಚೆ ಹಾಕ್ಬೇಕು ಅಂದ್ರೆ ನನ್ ಯಾವ ಅಭ್ಯಂತರನೂ ಇಲ್ಲ. ಅವಳಿಗೆ ಏನ್ ಬೇಕೋ ಅದನ್ನೆಲ್ಲ ನಾನೇ ಕೊಟ್ಟು ಕಳಿಸ್ತೀನಿ. ಸದಾಶಿವನ್ಗೆ ಅದೇ ಧ್ಯಾನ ಅನ್ನೋ ಹಾಗೆ ಮಾತಾಡ್ತಿರ್ತೀಯಲ್ಲ. ನಾನ್ ಹೇಳಕ್ ಹೊರಟಿದ್ದು ನಾವೆಲ್ಲರೂ ಹೊರಗಡೆ ಹೋಗಿ ಸುತ್ತಾಡ್ಕೊಂಡ್ ಬರೋಣ ಅಂತ. ಈಗ ಯಾಕೆ ಯೋಚನೆ? ಯಾಕೆ ಮನೇಲಿ ನಿಮ್ಗೆ ನೆಮ್ಮದಿ ಸಿಗ್ತಾ ಇಲ್ವಾ? ನಾವೆಲ್ಲೇ ಸುತ್ತಾಡ್ಕೊಂಡ್ ಬಂದ್ರು ಮನೇಲಿ ಸಿಗೋ ನೆಮ್ಮದಿ ಎಲ್ಲಿ ಸಿಗತ್ತೆ ಹೇಳು?